ವೀಕ್ಷಕರ ಎಂ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿಯ ಮಠದ ಶ್ರೀಗಳು ಸುದ್ದಿಗೋಷ್ಠಿಯನ್ನು ಕರೆದು 1/3/26ರಂದು ಕೇದಾರ ಜಗದ್ಗುರುಗಳ ನಿಮಿತ್ತ ಅನೇಕ ಕಾರ್ಯಕ್ರಮಗಳನ್ನು ಲಿಂಗದಹಳ್ಳಿ ಗ್ರಾಮದಲ್ಲಿ ನೆರವೇರಿಸಲಾಗುವುದು ಎಂದು ಹೇಳಿದ್ದಾರೆ. ಹಾಗಾದರೆ ವೀಕ್ಷಕರೇ, ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಶ್ರೀಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೋ ಒಮ್ಮೆ ನೋಡಿಬಿಡಿ. ಪ್ರಥಮತಃ ಆರಾಧ್ಯ ದೈವವಾಗಿರ್ತಕ್ಕಂತಹ ರೇಣುಕೋದಾರಕಶ್ಚೈವ ಘಂಟಾಕರ್ಣ ಧೇನುಕರ್ಣ ವಿಶ್ವಕರ್ಣ ಗಣಾಧೀಶ್ವರರ ಪರಂಪರೆಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ರೇಣುಕಾದಿ ಪಂಚಾಚಾರ್ಯರ ಸರ್ವ ಜಗದ್ಗುರು ಪರಂಪರೆಗೆ, ಸರ್ವ ಶಿವಾಚಾರ್ಯರ ಪರಂಪರೆಗೆ, ಗುರುಲಿಂಗ ಜಂಗಮರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಈ ಮೂಲಕ ಪ್ರಕಟಪಡಿಸುವುದೇನೆಂದರೆ, ಪ್ರಸ್ತುತ ಲಿಂಗದಹಳ್ಳಿಯ ಶ್ರೀಗಳವರ ಷಷ್ಠಬ್ದಿಯ ನಿಮಿತ್ತವಾಗಿ ದಿನಾಂಕ 1/3/2026ರಂದು ಪೂರ್ವಭಾವಿಯಾಗಿ ಕೇದಾರ ಜಗದ್ಗುರು ರಾವಲ್ ಪದವಿ ಭೂಷಿತ ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರವರ ಇಷ್ಟಲಿಂಗ ಮಹಾಪೂಜೆ, ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮಗಳು ಪೂರ್ವಭಾವಿಯಾಗಿ ನಡೆದಿರುತ್ತವೆ. ಅಲ್ಲದೆ ಈಗ ದಿನಾಂಕ 26/3/2026 ಗುರುವಾರದಂದು ಜಗದ್ಗುರು ರೇಣುಕಾಚಾರ್ಯರ ಪರಂಪರಾಗತವಾಗಿ ಬಂದಿರತಕ್ಕಂತಹ ಜಗದ್ಗುರು ಪ್ರಸನ್ನ ರೇಣುಕ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರವರ ಮತ್ತು ಶ್ರೀಮದ್ ಜಗದ್ಗುರು ಉಜ್ಜಯಿನಿ ದಾರುಕಾಚಾರ್ಯರ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರವರ ಮತ್ತು ಶ್ರೀಶೈಲ ಜಗದ್ಗುರು ಸೂರ್ಯಸಿಂಹಾಸನಾಧೀಶ್ವರ ಜಗದ್ಗುರು ಪಂಡಿತಾರಾಧ್ಯರ ಪರಂಪರಾನುಗತವಾಗಿ ಬಂದಿರತಕ್ಕಂತಹ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರವರ ಮತ್ತು ಕಾಶಿ ಪೀಠದ ವಿಶ್ವಾರಾಧ್ಯರ ಪರಂಪರಾಗತವಾಗಿ ಬಂದಿರತಕ್ಕಂತಹ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರವರ ಮತ್ತು ಕಾಶಿ ಜಗದ್ಗುರು ನೂತನ ಜಗದ್ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹು ವಿಜೃಂಭಣೆಯಿಂದ ಲಿಂಗದಹಳ್ಳಿ ನಭೂತೋ ನ ಭವಿಷ್ಯತಿ ಅನ್ನುವಂತೆ ತಮ್ಮೆಲ್ಲರ ಒಂದು ದಯದಿಂದ ಎಲ್ಲ ಶಿವಾಚಾರ್ಯರ ಆಶೀರ್ವಾದದಿಂದ ಲಿಂಗದಹಳ್ಳಿಯ ರಂಭಾಪುರಿ ಶಾಖಾ ಹಿರೇಮಠದ ಪರಿಸರದಲ್ಲಿ ಸಂಜೆ ದಿನಾಂಕ 26/3/2026 ಸಂಜೆ 3 ಗಂಟೆಗೆ ಜಗದ್ಗುರು ರಂಭಾಪುರಿ ಜಗದ್ಗುರುಳ ಮತ್ತು ಉಜ್ಜಯಿನಿ ಜಗದ್ಗುರುಳವರ, ಶ್ರೀಶೈಲ ಜಗದ್ಗುರುಳವರ, ಕಾಶಿ ಉಭಯ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಂತರ ಮಠಕ್ಕೆ ಆಗಮಿಸಿದ ನಂತರ ಭವ್ಯವಾದ ವೇದಿಕೆಯಲ್ಲಿ ಅವರ ಸಾನ್ನಿಧ್ಯದಲ್ಲಿ, ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಇರುತ್ತದೆ. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಶಿವಾಚಾರ್ಯ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಸಹ ಕಾರ್ಯದರ್ಶಿಗಳು, ಖಜಾಂಚಿಗಳು, ಎಲ್ಲ ನಮ್ಮ ವೀರಶೈವ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಮತ್ತು 108 ಜನ ಶಿವಾಚಾರ್ಯರ ಸಮ್ಮುಖದಲ್ಲಿ ಮತ್ತು 25 ಜನ ವಿರಕ್ತ ಮಠಾಧೀಶ್ವರರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಷಷ್ಠಬ್ದಿ ಕಾರ್ಯಕ್ರಮ ನಿಮಿತ್ತ ದಿನಾಂಕ 26/3/2026ರಂದು ಗುರುವಾರ ದಿವಸ ಸಂಜೆ ಕಾರ್ಯಕ್ರಮ ನಡೆಯುತ್ತದೆ. ಮತ್ತು ದಿನಾಂಕ 27
3/2026 ಶುಕ್ರವಾರ ಬೆಳಗಿನ ಜಾವದಲ್ಲಿ ಷಷ್ಠಬ್ದಿಯ ನಿಮಿತ್ತವಾಗಿ ಅನೇಕ ಪೂಜಾ ಕೈಂಕರ್ಯಗಳು ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಶಿವಮೊಗ್ಗ ಜಿಲ್ಲಾ ಪುರೋಹಿತರ ಸಂಘದ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಸದಸ್ಯರ ಒಂದು ನೇತೃತ್ವದಲ್ಲಿ ವೈದಿಕತ್ವ ಮತ್ತು ರಂಭಾಪುರಿ ಜಗದ್ಗುಳ, ಉಜ್ಜಯಿನಿ ಜಗದ್ಗುಳವರ ಮತ್ತು ಶ್ರೀಶೈಲ ಜಗದ್ಗುಳವರ ಮತ್ತು ಕಾಶಿ ಉಭಯ ಜಗದ್ಗುಳವರ ಸಾನ್ನಿಧ್ಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಷಷ್ಠಬ್ದಿ ಕಾರ್ಯಕ್ರಮದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಕನಕಾಭಿಷೇಕ ಮುಂತಾದ ಪೂಜಾ ವಿಧಿವಿಧಾನಗಳು ನಡೀತವೆ. ತದನಂತರದಲ್ಲಿ 10:30ಕ್ಕೆ ಸರಿಯಾಗಿ ಪಂಚಪೀಠಾಧೀಶ್ವರರಾದ ರಂಭಾಪುರಿ ಜಗದ್ಗುಳ ಮತ್ತು ಉಜ್ಜಯಿನಿ ಜಗದ್ಗುಳವರ ಮತ್ತು ಶ್ರೀಶೈಲ ಜಗದ್ಗುಳವರ ಮತ್ತು ಕಾಶಿ ಉಭಯ ಜಗದ್ಗುಳವರ ದಿವ್ಯ ಸಾನ್ನಿಧ್ಯದಲ್ಲಿ 108 ಮಹಾಮಠಾಧೀಶ್ವರ ಸ್ವಾಮಿಗಳ ಮತ್ತು ಶಿವಾಚಾರ್ಯರ ಮತ್ತು ವಿರಕ್ತ ಮಠಾಧೀಶ್ವರರ ಮಂಟಪ ಪೂಜೆ ಇರ್ತದೆ. ಆ ನಂತರದಲ್ಲಿ ಭಕ್ತಾದಿಗಳಿಂದ ಮಂಟಪ ಪೂಜೆ ನಡೆಸಿದ ನಂತರ ಧರ್ಮಸಭೆ ಕಾರ್ಯಕ್ರಮ ಜಗದ್ಗುಳ್ಳವರ ಸಾನ್ನಿಧ್ಯದಲ್ಲಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳ ನಂತರ ಪ್ರತಿಯೊಬ್ಬರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅದಕ್ಕೆ ತಾವುಗಳೆಲ್ಲರೂ ದಯಮಾಡಿ ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ನಡೀಲಿಕ್ಕೆ ಮಹಾಸನ್ನಿಧಿಯವರ ಒಂದು ಕೃಪಾದೃಷ್ಟಿಯ ಜೊತೆಗೆ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಬಂದು ಎಲ್ಲ ಸಮಾಜದ ಆ ಜಾತಿ ಈ ಜಾತಿ ಏನಂತ ಎಲ್ಲ ಸಮಾಜದವರಿಗೂ ಸಮಾನವಾದ ಒಂದು ವೇದಿಕೆ ಇರ್ತದೆ. ಆ ವೇದಿಕೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ತನುಮನಧನ ಸೇವೆಯ ಜೊತೆಗೆ ನೀವು ಬಂದು ಕೃತಾರ್ಥರಾಗ್ರಿ. ಅದರ ಜೊತೆಗೆ ನಿಮ್ಮ ಸಹಕಾರ ಸದಾಕಾಲ ನಮ್ಮ ರಂಭಾಪುರಿ ಶಾಖಾ ಲಿಂಗದಹಳ್ಳಿಯ ಹಿರೇಮಠದ ಮೇಲೆ ನಿಮ್ಮೆಲ್ಲ ಸದ್ಭಕ್ತರ ಸಹಕಾರ ಇರಲಿ. ಎಲ್ಲ ಸದ್ಭಕ್ತಾದಿಗಳು ನಾಡಿನ ನಮ್ಮ ಸುತ್ತಮುತ್ತಲ ಗ್ರಾಮದ ನಮ್ಮ ಕರ್ನಾಟಕ ಭಾಗದ ಎಲ್ಲ ಭಕ್ತಾದಿಗಳು ಈ ರಂಭಾಪುರಿ ಶಾಖಾ ಲಿಂಗದಹಳ್ಳಿ ಹಿರೇಮಠಕ್ಕೆ ಆಗಮಿಸಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಮತ್ತು ಎಲ್ಲ ಜಗದ್ಗುರುಗಳ ಅನುಗ್ರಹ ಆಶೀರ್ವಾದ ಮತ್ತು ಎಲ್ಲ ಪಂಚಪೀಠಾಧೀಶ್ವರ ಜಗದ್ಗುರುಗಳ ಅನುಗ್ರಹ ಆಶೀರ್ವಾದ, ಎಲ್ಲ ಶಿವಾಚಾರ್ಯ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಕಮಿಟಿಯವರು ಮಾಡ್ತಕ್ಕಂಥ ಎಲ್ಲ ಕಮಿಟಿಯವರು ಭಾಗವಹಿಸ್ತಾರೆ. ನಾವೆಲ್ಲ ಮಾಡ್ತಕ್ಕಂಥ ಸೇವೆಯನ್ನು ತಾವುಗಳೆಲ್ಲರೂ ಸ್ವೀಕರಿಸಿ ನಮಗೆ ಸಹಕರಿಸ್ತೀರಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ 4 ಮಾತುಗಳಿಗೆ ವಿನಂತಿಸ್ತೇವೆ. ಶಂಭುಯ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.